ಸರ್ ಅಂತ ಇಲ್ಲಿರೋ ಜನತೆ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಸೇವೆ ಮಾಡ್ತಾ ಇದ್ದೀನಿ, ಬಟ್ ಅವ್ರ ಅಭಿಪ್ರಾಯದ ಪ್ರಕಾರ ಅಧಿಕಾರ ಕೊಟ್ಟರೆ ಖಂಡಿತವಾಗಿ ಆಕಾಂಕ್ಷಿ ಆಗಿದ್ದೀನಿ ಸರ್. ದಯವಿಟ್ಟು ಆಕಾಂಕ್ಷಿ ಆಗಿದ್ದೀನಿ. ಸಾಹೇಬ್ರೇನು ಎಸ್ ಅಂದಿದ್ದಾರೆ, ನೋಡೋಣ ಸರ್. ಎಲ್ಲ ಏನೇ ಮಾಡಿದ್ರು ಇವ್ರ ಆಶೀರ್ವಾದ ಮುಖ್ಯ ನಮಗೆ. ಖಂಡಿತ, ಯಾಕಂದ್ರೆ ನಾನು ಬೆಳಿಗ್ಗೆ ಜಾವದಿಂದ ನೋಡ್ತಾ ಇದ್ದೀನಿ, ಇದುವರೆಗೂ ಯಾವುದೇ ಹೌದೌದು ಮಾಡಿಲ್ಲ, ತಿನ್ನು ಮಾಡಿಲ್ಲ. ಹೌದು ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಒಂದು ಯೋಜನೆಗಳು ಇಟ್ಕೊಂಡಿದ್ದಾರೆ ಜನತೆಗಾಗಿ? ಸರ್, ಜನರಲ್ಗೆ ಹೆಲ್ತ್ ಕ್ಯಾಂಪ್ ಬಿಡೋಣ ಅಂತಿದ್ದೀನಿ ಸರ್. ಹೆಲ್ತ್ ಕ್ಯಾಂಪು, ನಿವೃತ್ತಿಗಳಿಗೆ ಒಂದು ಗೌರ್ಮೆಂಟ್ ಟೈಪ್ ಯಾರಾದ್ರೂ ವ್ಯವಸ್ಥೆ ಮಾಡೋಣ ಅಂತ, ಇಲ್ಲಿವರೆಗೆ ಸ್ಥಳೀಯವ್ರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಸರ್. ನೀರಿನ ಕೊರತೆ ಇದೆ ಸರ್, ಖಂಡಿತ ಇದೆ. ಇಂಥ ಸಮಸ್ಯೆಗಳನ್ನು ನೀವು ಎದುರಿಸುವ ನಾಯಕ ಬೇಕೇ ಬೇಕು ಅಂತ ಈ ಜನತೆ ಹೇಳ್ತಾ ಇದ್ದಾರೆ. ಖಂಡಿತ ಸರ್. ಜನತೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಜನತೆಗೆ ಏನು ಮೂಲಭೂತ ಸೌಕರ್ಯ ಕೇಳ್ತಾರೆ, ಇನ್ನೇನು ಕೇಳಲ್ಲ ಸರ್. ಅವರು ಕೇಳೋದೇ ಮೂಲಭೂತ ಸೌಕರ್ಯ, ಸ್ಯಾನಿಟರಿ, ವಾಟ್ರು, ಕರೆಂಟು, ಸಣ್ಣ ಪುಟ್ಟ ಕೇಳಿದ್ರೆ ಅಷ್ಟೇ. ಇನ್ನೇನು ಆಸ್ತಿ ಅಂತ ಬರ್ಕೊಡಿ ಅಂತ ಕೇಳಲ್ಲ ಪಾಪ. ಆ ಸೇವೆ ಆದ್ರೂ ಮಾಡಕ್ಕೆ ಇನ್ನೇನು ಸರ್ ನಾಯಕರಾಗಿರ್ಬೇಕು ನಾವು. ಆ ಸೇವೆ ಮಾಡಕ್ಕೆ ಸದಾ ಸಿದ್ಧವಾಗಿದ್ದೀನಿ, ಮಾಡ್ತಾ ಇದ್ದೀನಿ ಸರ್. ಸತ್ಯವಾದ ಸರ್, ಹೌದು. ಖಂಡಿತ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಅನುಭವಿಸ್ಕೊಟ್ಟಿದ್ದೀನಿ ನಾನು 4-5 ವರ್ಷದಿಂದ. ಎಲ್ಲ ಹಾಸ್ಪಿಟ್ಲು ಇ ಎಸ್ ಎಲ್ಲ ಆಪರೇಷನ್ ಮಾಡದೆ ಹೋಗ್ಬಿಟ್ರು. ಬಡವೆ ಈ ಸ್ವಲ್ಪ ಪರವಾಗಿಲ್ಲ, ಒಳ್ಳೇದಾಗಲಿ, ಅವ್ರಿಗೆ ಚೆನ್ನಾಗಿ ಆಶೀರ್ವಾದ ಆಗಲಿ. ಎಲ್ಲ ಪರವಾಗಿಲ್ಲ, ಮೈ ಜಮ್ ಅದ ಪರವಾಗಿಲ್ಲ. ಒಳ್ಳೇದು. ಇದು ಮಾಡಿದ್ರೆ ಬಡವರುಗಳಿಗೆ ಸ್ವಲ್ಪ ಆರೋಗ್ಯ ಕಡೆ ಗಮನ ಇರ್ತದೆ. ಓಡಾಡೋಕ್ಕೆ ಮಾಡೋಕ್ಕೆ ವಯಸ್ಸಾದವ್ರಿಗೆ ಚೆನ್ನಾಗಿರ್ತದೆ. ಒಳ್ಳೇದು, ಅವ್ರು ಮಾಡಿರೋದು ಒಳ್ಳೇದು. ಶ್ರೀನಿವಾಸ್ ಸರ್ ಒಳ್ಳೇದು ಮಾಡಿದ್ದಾರೆ ಬಡವ್ರಿಗೆ. ಪ್ರೈವೇಟ್ಗೆ ಹೋದರೆ 500 ರೂಪಾಯಿ 1000 ರೂಪಾಯಿ ಆಗುತ್ತೆ. ಇವ್ರಿಗೆ ಬಡವ್ರಿಗೆ 200-300 ರೂಪಾಯಿ ದುಡಿಯೋರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಒಳ್ಳೇದು ಮಾಡಿದ್ದಾರೆ ಆಗುತ್ತೆ. ಲೇಡೀಸ್ಗೆ ತುಂಬ ನೋವುಗಳು ತುಂಬ ತಿಂತೀವಿ, ಆ ನೋವು ಎಲ್ಲ ಇದು ಹೋಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಅಂತ ಹೇಳ್ತೀವಿ ತುಂಬ. ಇನ್ನು ಮುಂದೆ ಬಂದರೆ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಮಾಡಲಿ ಅಂತ ಖುಷಿ ಪಡ್ತೀವಿ, ಎನ್ಕರೇಜ್ ಕೊಡ್ತೀವಿ. ನನಗೆ ಸ್ವಲ್ಪ ಇದಾಯ್ತಾ ಇದೆ. ನನಗೆ ಎಲ್ಲ ಫುಲ್ಲು ಚೆನ್ನಾಗಿದ್ದಾರೆ, ಒಳ್ಳೆದಾದ್ರೆ ಸಾಕಪ್ಪ ಅನ್ನಿಸ್ತದೆ. ಆದರೆ ನನಗೆ ಬಂದಿರೋ ಕಷ್ಟ ನೋವು ಯಾವ ಹೆಂಗಸ್ರಿಗೂ ಬರಬೇಡ್ದು. ಅಷ್ಟು ಈ ನೋವು ಎಲ್ಲ ಸ್ವಲ್ಪ ಇದೆಲ್ಲ ಇದಾಯ್ತದ ಮಾಡಿ ಇವಾಗ ಆರಾಮ ಅನ್ನಿಸ್ತದೆ, ಒಳ್ಳೇದು ಅನ್ನಿಸ್ತದೆ. ಹಂಗಂತ ತಕ್ಷಣ ಮಾಡಿ ಮನೆಯಿಂದ ಇಳಿಯೋಕೆ ಆಯ್ತಾ ಇಲ್ಲ. ಹಿಂಸೆಯಿಂದ ಯಾರು ಬಿಡ್ಲಿಲ್ಲ ಗಾಡೀಲಿ. ಕೂತ್ಕೊ ಬಂದೆ. ಅಷ್ಟು ಜಾಸ್ತಿ ಅದೇ ಹೇಳ್ಕೋಬಾರ್ದು. ನನ್ನ ಶ್ರೀನಿವಾಸ್ ಬಗ್ಗೆನಾ? ಅವರು ಈ ಥರ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಇದೇ ಥರ ಮಾಡಿಸ್ಕೊಟ್ರೆ ನಮಗೆ ಒಳ್ಳೆಯದು. ಒಂದು ಆಂಟಿಕಪ್ ಮಗು ಇದೆ, ಅದಕ್ಕೂ ಒಂಥರ ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಇಂಪ್ರೂವ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಶ್ರೀನಿವಾಸ್ ಸರ್. ಕಾಯಿಲೆ ವಾಸಿ ಆಗುತ್ತೆ ವಿತೌಟ್ ಟ್ಯಾಬ್ಲೆಟ್ ಇಲ್ಲದೆ. ಸ್ಟ್ರೋಕ್ ಆಗಲಿ, ಆಮೇಲೆ ಕಾಪ್ ಮಸಲ್ಸ್ ಪೇನು, ಆಮೇಲೆ ಹಾರ್ಟಲ್ಲಿ ಬ್ಲಾಕೇಜ್ ಆದರೆ ಇದು ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್. ಮುಂದಕ್ಕೆ ನಮಗೆ ಹಾರ್ಟ್ ಅಟ್ಯಾಕ್ ಬರಲ್ಲ. ಇದು ಏನಂದರೆ ಅರ್ಧ ಗಂಟೆ ತೊಗೊಂಡ್ರೆ 5 ಕಿಲೋಮೀಟ್ರ್ ವಾಕ್ ಮಾಡೋಷ್ಟು ಬೆನಿಫಿಟ್ ಸಿಗುತ್ತೆ. ಹಂಗಾಗಿ ನಾವು ಪರ್ ಡೇ ನಾವು ಒಂದು ದಿವಸಕ್ಕೆ ಫಿಸಿಯೋಥೆರಪಿ ಮಾಡಿದ್ರೆ ಔಟ್ಸೈಡು 1,500 ರೂಪಾಯಿ ತಗೋತಾರೆ, 1500 ತಗೋತಾರೆ. ಇಲ್ಲಿ ಉಚಿತ ಥೆರಪಿ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಶ್ರೀನಿವಾಸ್ ಸರ್ ಈ ಥರ ಸೇವೆ ನಮಗೆ ಕಾಂಟ್ರಾಕ್ಟ್ ಮಾಡಿ ಈ ಥರ ನಮ್ಮ ಲೇಬರ್ ಜನ ಎಲ್ಲ ಚೆನ್ನಾಗಿರಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೀವಿ. ಅಂದರೆ ಇದು ಅವ್ರಿಗೆ ಮೋಟಿವೇಶನ್ ಏನಿಲ್ಲ, ಇದು ಮಾಡಬೇಕು, ಇದರಿಂದ ನಾವು ಬೆನಿಫಿಟ್ ಏನು ಸಿಗಲ್ಲ ಅವ್ರಿಗೆ, ನಮಗೂ ಏನು ಸಿಗಲ್ಲ, ಅವ್ರಿಗೂ ಏನೂ ಸಿಗಲ್ಲ. ಆಯಿತಾ? ಏನಂದರೆ ಸಮಾಜ ಸೇವೆ ಮಾಡ್ತಾರೆ ಅವರು. ಅದರಿಂದ ಎಷ್ಟೋ ಜನ ವಾಸಿ ಆಗ್ತಾರೆ ಮೇಡಮ್. ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಥೆರಪಿ. 5 ಕಿಲೋಮೀಟ್ರ್ ವಾಕ್ ಮಾಡೋಷ್ಟು ಬೆನಿಫಿಟ್ ಸಿಗುತ್ತೆ. ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳಬೇಕು ಶ್ರೀನಿವಾಸ್ ರೆಡ್ಡಿ ಅವ್ರಿಗೆ. ಶ್ರೀನಿವಾಸ್ ಇಲ್ಲ ಸರ್. ಮತ್ತು ಇದೇನಂದರೆ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮನುಷ್ಯನಿಗೆ ಮೇಯ್ನ್ ಬಂದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಇದ್ದರೆ ಚೆನ್ನಾಗಿ ಎಲ್ಲ ಹೆಲ್ತಿಯಾಗಿರ್ತಾರೆ. ಮುಂದಕ್ಕೆ ಏನು ಕಾಯಿಲೆನೂ ಬರೋದಿಲ್ಲ ಸರ್ ಇದರಲ್ಲಿ.
ಇದ್ರಲ್ಲಿ ಬಂದ್ಬಿಟ್ಟು ಇವ್ರು ಸರ್ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಬರುತ್ತೆ. ಮತ್ತೇನಂದ್ರೆ ನಮ್ಮ ಕಡೆಯಿಂದ ಈ ಸರ್ ಕಡೆಯಿಂದ ಬಂದ್ಬಿಟ್ಟು ನಮಗೆ ರೆಫರ್ ಮಾಡಿದ್ರು. ಸರಿನಾ, ಶ್ರೀನಿವಾಸ್ ಸರ್ ಕಡೆಯಿಂದ ರೆಫರ್ ಮಾಡಿದ್ದಾರೆ. ಇದು ಸಮಾಜ ಸೇವೆ ಮಾಡ್ತಿರೋದು ಇವರು. ಆಯ್ತಾ, ಜನಕ್ಕೆ ಒಳ್ಳೇದಾಗಬೇಕು ಅಲ್ವಾ? ಜನ ಒಳ್ಳೇದಾಗಿದ್ರೆ ತಾನೇ ಎಲ್ಲರೂ ಒಳ್ಳೇದಾಗಿರೋಕ್ಕೆ. ಶ್ರೀನಿವಾಸ್ ಸರ್ಗೆ ಧನ್ಯವಾದಗಳು. ಸರ್ಕಾರಿ